ಜಯಪ್ರಕಾಶ್ ಹೆಗಡೆ ವರದಿ ಎಲ್ಲವನ್ನೂ ಕೂಡ ವಿರೋಧಿಸುವ ಮೂಲಕ ಒಂದು ಸಮುದಾಯದ ಪರವಾಗಿರ್ತಕ್ಕಂಥ ಅಜೆಂಡಾ ಸೆಟ್ ಮಾಡುವಂತ ಪ್ರಯತ್ನ ಜೆಡಿಎಸ್ ನಾಯಕರು ನಿಖಿಲ್ ಕುಮಾರಸ್ವಾಮಿ ಮಾಡ್ತಿದ್ದಾರೆ ಅನ್ನುವಂತ ಭಾವನೆ ಬರಲ್ಲ. ಯಾವ ಕಾರಣಕ್ಕೂ ಕೂಡ ಜಾತಿ ಸಮುದಾಯ ಧರ್ಮದ ವಿಚಾರದಲ್ಲಿ, ಏಕೆಂದರೆ ಎಲ್ಲದಕ್ಕಿಂತ ಮಿಗಿಲಾದಂಥದ್ದು ಮನುಷ್ಯನ ಧರ್ಮ, ಮನುಷ್ಯತ್ವದ ಧರ್ಮ. ನಾವು ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೇವೆ. ನಮ್ಮ ತತ್ವ ಸಿದ್ಧಾಂತ ಅದು. ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿವರೆಗೂ ರಾಜಕಾರಣ ಮಾಡ್ಕೊಂಬಂದಿರತಕ್ಕಂಥದ್ದು ಬಹುಶಃ ತಮಗೂ ಕೂಡ ಗೊತ್ತಿದೆಯಣ್ಣ. ಯಾವತ್ತೂ ಒಂದು ಧರ್ಮ ಜಾತಿ ಆಧಾರದ ಮೇಲೆ ನಾವು ರಾಜಕಾರಣ ಮಾಡ್ಕೊಂಬಂದಿಲ್ಲ. ನಾವು ಎಂದೂ ಕೂಡ ಇದನ್ನು ವಿರೋಧಿಸ್ತೀವಿ ಅಂತ ಹೇಳಿಲ್ಲ. ದಯಮಾಡಿ ನಾವು ವಿರೋಧಿಸ್ತಾ ಇಲ್ಲ, ಇದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ನೀವು ಮಾಡಿರ್ತಕ್ಕಂಥ ಯಾವ ರೀತಿ ನೀವು ಮಾಡಿದ್ದೀರಲ್ಲ, ಇದನ್ನು ಆ ವ್ಯವಸ್ಥೆಯನ್ನು ವಿರೋಧಿಸ್ತಾ ಇದ್ದೇವೆ, ನಿಮ್ಮ ಅಪ್ರೋಚನ್ನು ವಿರೋಧಿಸ್ತಾ ಇದ್ದೇವೆ. ಆದರೆ ಇದು ಆಗಬಾರ್ದು ಅಂತ ನಾನು ಎಂದೂ ಕೂಡ ಹೇಳಿಲ್ಲ. ನಾನೇ ವೈಯಕ್ತಿಕವಾಗಿ 4 ದಿನದಿಂದ ಇಲ್ಲಿ ಪ್ರೆಸ್ ಅಡ್ರೆಸ್ ಮಾಡಿದಾಗ ಹೇಳಿದ್ದೇನೆ, ಇದನ್ನು ಸ್ವಾಗತ ಮಾಡ್ತೇವೆ, ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ. ಅಪ್ ಟಿಲ್ ಎಲ್ಲಿವರೆಗೂ ಅಂದರೆ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಶುಡ್ ಸರ್ವ್ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹೂ ಡಿಸರ್ವ್ಸ್ ಇಟ್. ಇಲ್ಲಿ ಈ ದತ್ತಾಂಶಗಳು ವರದಿ ಏನ್ ಬಂದಿದೆ ಅಂತಕ್ಕಂಥದ್ದು ಅಧಿಕೃತವಾಗಿ ಇಲ್ಲಿವರೆಗೂ ಕೂಡ ಸರ್ಕಾರ ಅದನ್ನ ಹೊರಗಡೆ ಇಟ್ಟಿಲ್ಲಣ್ಣ. ಅದು ತಮಗೂ ಗೊತ್ತಿದೆ. ಇಲ್ಲಿವರೆಗೂ ಏನ್ ಚರ್ಚೆ ಇರೋದು, ಅಂಕಿಅಂಶಗಳು ಮಾಧ್ಯಮದಲ್ಲಿ ಅದೇನು ಜಾತಿ ಗಣತಿ ವಿಚಾರವಾಗಿ ಚರ್ಚೆ ಆಗಿದೆ. ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಸರ್ವ್ ಆಗ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಯಾವ ದತ್ತಾಂಶಗಳು ಕೂಡ ಮಾಹಿತಿಗಳು ಅಧಿಕೃತ ಇಲ್ಲ ಸರ್ಕಾರದ ಕಡೆಯಿಂದ. ಇದನ್ನ ನಾನು ಅದಕ್ಕೆ ಹೇಳ್ತಾ ಇರೋದು, ಸರ್ವಪಕ್ಷದ ಸಭೆಯನ್ನ ಕರೀರಿ, ಜೊತೆಯಲ್ಲಿ ಒಂದಷ್ಟು ಬುದ್ಧಿಜೀವಿಗಳು, ಸ್ವಾಮೀಜಿಗಳು, ಎಲ್ಲ ಜಾತಿ ವರ್ಗದಲ್ಲಿ ಒಂದಷ್ಟು ಸಂಘಗಳನ್ನೂ ಕರೀರಿ, ಕೂತ್ಕೊಂಡು ಚರ್ಚೆ ಮಾಡೋಣ. ಬಿಕಾಸ್ ದಿಸ್ ಇಸ್ ಟ್ಯಾಕ್ಸ್ ಪೇಯರ್ಸ್ ಮನಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸರ್ಕಾರದ ದುಡ್ಡು ಅಂದ್ರೆ ರಾಜ್ಯದ ಜನತೆಯ ತೆರಿಗೆ ದುಡ್ಡು, ಅದು ಗೌರವ ಕೊಡಿ. ಒಂದು ನಿಮಿಷ ಅಣ್ಣ. ತದಬಳಿಕ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದು ಹಾಗೂ ಕೂಡ ರಿಪೋರ್ಟ್ ತಗೊಂಡಿದ್ರು. ಅದಾದ ಬಳಿಕ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು, ಅವರು ತಗೊಂಡಿಲ್ಲ. ಅದಾದ ಬಳಿಕ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು, ಅವರು ತಗೊಂಡಿಲ್ಲ. ಅಂದ್ರೆ ನಿಮಗೆ ಇದು ರಿಪೋರ್ಟ್ ಅವೈಜ್ಞಾನಿಕ ಅಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ರಿಜೆಕ್ಟ್ ಮಾಡಬಹುದಾಗಿತ್ತು. ಕುಮಾರಸ್ವಾಮಿ ರಿಜೆಕ್ಟ್ ಮಾಡಿದ್ದಾರೆ, ಕುಮಾರಣ್ಣ ಅವರು ರಿಜೆಕ್ಟ್ ಮಾಡಿದ್ದಾರೆ, ಒಪ್ಪಿಲ್ಲ ಇದನ್ನ, ಒಪ್ಪಿಲ್ಲ ಇದನ್ನ. ಎಸ್ ಅಂದ್ರೆ ತಗೊಳ್ಳು ಇಲ್ಲ, ರಿಜೆಕ್ಟ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ತಂದುಕೊಟ್ಟಿಲ್ಲ ಅಂತ ಅರ್ಥ. ಎಷ್ಟು ತಿಂಗಳು ಉಳ್ಕೊಡ್ತಾನ? ಆಡಳಿತ ಇದ್ದಿದ್ದೆ 14 ತಿಂಗಳಣ್ಣ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಂದೂ ಕೂಡ 5 ವರ್ಷಗಳ ಕಾಲ ಸಂಪೂರ್ಣ ಆಡಳಿತ ಮಾಡಲೇ ಇಲ್ಲ ಕುಮಾರಣ್ಣ ಅವರು. ಈಗಲೂ ನಾವು ಗಟ್ಟಿ ತಂದಿಂದ ಹೇಳ್ತೇವೆ, ಈ ಸರ್ವೆಯನ್ನ ನಾವು ಯಾವಾಗ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ ಅಂದ್ರೆ ನಿಮ್ಮ ಸರ್ವೆಯಲ್ಲಿ ಪಾರದರ್ಶಕತೆ ಇರಲಿ, ಜೊತೆಯಲ್ಲಿ ಒಂದು ಅಧ್ಯಯನ ಮಾಡೋಣ ಎಲ್ಲರೂ ಕೂತು. ಏಕೆಂದ್ರೆ ಇಲ್ಲಿ ಆ ಜಾತಿ ಮೇಲ್ವರ್ಗ ಕೆಳವರ್ಗ ಅಂತಕ್ಕಂಥದ್ದು ಇಲ್ಲಿವರೆಗೂ ಏನು ಕ್ರಿಯೇಟ್ ಆಗಿ ಹೋಗಿದೆಯಲ್ಲ, ದಯವಿಟ್ಟು ಅದು ಹೋಗಬೇಕು. We are differentiated by caste, community and religion, but we have to get united as Kannadigas. ಇದು ನನ್ನ ರಿಕ್ವೆಸ್ಟ್, ಸಿನ್ಸಿಯರ್ ರಿಕ್ವೆಸ್ಟ್. ಇದು ಏನಾಗಿದೆ ಅಣ್ಣ, ಈಗ ಮೊನ್ನೆ ಆ ಒಂದು ಸಾರ್ವಜನಿಕ ಸಭೆ ಆಯೋಜನೆ ಸಮಾವೇಶವು ಅದೆಂಥದ್ದು ಏನೋ ಮಾಡ್ಕೊಂಡಿದ್ರು, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ಕೊಂಡಿದ್ರು. ನೋಡಿ ಅಲ್ಲಿ ಏನಾಗಿದೆ, ಅವರು 2 ವರ್ಷದಿಂದ ಈ ಸರ್ಕಾರದ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಮಾತನಾಡ್ತಕ್ಕಂಥದಕ್ಕೆ ಸಾಧನೆ ಶೂನ್ಯ. ಅಂತಿಮವಾಗಿ ಅವರು ಅದರಲ್ಲೂ ಗೌರವಾನ್ವಿತ ನಮ್ಮ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೆ ಪ್ರಚಾರ ಸಿಗುತ್ತೆ ಮಾಧ್ಯಮದಲ್ಲಿ. ಮತ್ತು ಕುಮಾರಣ್ಣ ಬಂದು ಅದಕ್ಕೆ ಪ್ರತಿಕ್ರಿಯೆ ಕೊಡೋವರೆಗೂ ಜೀವಂತವಾಗಿರುತ್ತೆ ಟಾಪಿಕ್ ಅನ್ನೋದಕ್ಕೆ ಪಾಪ ಅವ್ರು ಮಾತಾಡಿದ್ದಾರೆ.
ಇರ್ಲಿ, ಅದು ಮುಂದೊಂದು ದಿನ ಮಾತಾಡ್ತೀವಿ, ಮಾತಾಡೋ ಕಾಲ ಬರುತ್ತೆ, ಮಾತಾಡ್ತೀವಿ. ಆಮೇಲೆ ಏನಿಲ್ಲ ಸರ್, ಯಾರಿಗೆ ಹೆದರ್ಬೇಕು ಸರ್? ಯಾಕೆ ಹೆದರ್ಬೇಕು? ಅಂತಿಮವಾಗಿ ಈಗ ದೇವರಾಜಣ್ಣ ಅವ್ರು ಹೇಳ್ದಂಗೆ ನೀವಿರ್ತಕ್ಕಂಥ ಸಾರ್ವಜನಿಕ ಬದುಕಲ್ಲಿ ಮುಂದೊಂದು ದಿನ ಈ ಪ್ರಪಂಚ ಬಿಟ್ಟು ಹೋಗ್ಬೇಕಾದ್ರೆ 6 ಅಡಿ ಬೈ 3 ಅಡಿನ ಎಷ್ಟು ಜಾಗ ಅಣ್ಣ? ಅಷ್ಟೇ. ಅವತ್ತು ನೀವು ಆ ಡೆತ್ ಬೆಡ್ ಮೇಲೆ ಕೂತಿರ್ತೀರಲ್ಲ, ಅವತ್ತು ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಂಡು ನಿಮ್ಗೆ ಉತ್ತರ ಕೊಟ್ಕೊಂಡ್ರೆ ಸಾಕಾಗಿದೆ ಅಷ್ಟೇ. ಥ್ಯಾಂಕ್ ಯು. ಎಸ್ ಸರ್. ಹಲವು ಅಲ್ಲ, ಕೆಲವು. ಈಗ ಈ ಜಾತಿ ಗಣತಿ ವಿಚಾರವಾಗಿ ನವದೆಹಲಿಗೆ ಹೋದ್ಮೇಲೆ ಕೇಂದ್ರದ ಗಾಂಧಿ ಕುಟುಂಬ ರಾಹುಲ್ ಗಾಂಧಿ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿದ್ಮೇಲೆ ಇದನ್ನ ಹೊರಗಡೆ ಬಿಟ್ರು. ಈಗ ಯಾವ ಆಧಾರದ ಮೇಲೆ ನಾನು ಕಾಂಗ್ರೆಸ್ನ ಡಮ್ಮಿ ಅಂತ ಹೇಳ್ತೀನಿ, ಡಮ್ಮಿ ಹೈಕಮಾಂಡ್ ಅಂತ ಹೇಳ್ತೀನಿ ಅಂದರೆ, ಈಗ ದೇಶದಲ್ಲಿ ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಇಲ್ಲಿಯವರೆಗೂ ಎಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದೆ ನಮ್ಮ ದೇಶದಲ್ಲಿ? ಸುದೀರ್ಘ ಕಾಲ ಅವರೇ ಮಾಡಿರ್ತಕ್ಕಂಥದ್ದು ಆಡಳಿತ. ಜನ ತೀರ್ಮಾನ ಮಾಡಿದಾರೆ ಅದು ಡಮ್ಮಿ ಅಂತ. ಡಮ್ಮಿ ಆಗಿರೋದಕ್ಕೇನೆ ಈಗ 3 ರಾಜ್ಯಗಳಲ್ಲಿ ಉಳ್ಕೊಂಡಿರೋದು ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ. ನಾ ಖರ್ಗೆ ಅವ್ರ ಬಗ್ಗೆ ಮಾತಾಡೋದಿಲ್ಲ, ಖರ್ಗೆ ಅವ್ರ ಬಗ್ಗೆ ಹೇಳಿ. ಖರ್ಗೆ ಅವರು ಅತ್ಯಂತ ಹಿರಿಯ ಮುಖಂಡರು, ಅವ್ರ ಬಗ್ಗೆ ಗೌರವ ಇದೆ. ಹೈಕಮಾಂಡ್ ಇಸ್ ಡಮ್ಮಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.